ಹೆಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ. ಡಿಜಿಟಲ್ ಖಾತಾ ಕಂಪಲ್ಸರಿ ಆಗಿನ ಮೇಲೆ ಬಹಳಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ರೈಟ್? ಸೊ ಬಿಬಿಎಂಪಿ ದಿಂದ ಒಂದು ಡಿಜಿಟಲ್ ಖಾತಾ ರಿಲೇಟೆಡ್ ಹೊಸದಾಗಿ ಅಪ್ಡೇಟ್ ಬಂದಿದೆ. ಓಕೆ, ಸೊ ಏನ್ ಅಪ್ಡೇಟ್ ಇದೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಅಪ್ಡೇಟ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಒಂದು ಎರಡು ಕೇಸ್ ಅನ್ನ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ನಿಮಗೆ ಅರ್ಥ ಆಗುತ್ತೆ ಯಾವ್ದು ಕೇಸ್ ನಲ್ಲಿ ಇದು ಅಪ್ಲೈ ಆಗಂಗಿಲ್ಲ, ಯಾವ್ದು ಕೇಸ್ ನಲ್ಲಿ ಇದು ಅಪ್ಲೈ ಆಗುತ್ತೆ ಅಂತ. ಓಕೆ, ಉದಾಹರಣೆಗೆ ಮೊದಲನೇ ಕೇಸು ಕನ್ಸಿಡರ್ ಮಾಡ್ತೀನಿ. ಓಂಕಾರ ಅಂತ ಒಂದು ವ್ಯಕ್ತಿ ಇರ್ತಾರೆ. ಓಕೆ, ಉದಾಹರಣೆಗೆ ಓಂಕಾರ ಅಂತ ಒಂದು ವ್ಯಕ್ತಿ ಇರ್ತಾರೆ. ಬಿಬಿಎಂಪಿ ನಲ್ಲಿ ಅವ್ರದ್ದು ಒಂದು ಬಿಬಿಎಂಪಿ ಅಂಡರ್ ಬರೋ ಒಂದು ಆಸ್ತಿ ಇದೆ. ಅದು ಬಿಲ್ಡಿಂಗ್ ಇರಬಹುದು, ಅಥವಾ ಅಪಾರ್ಟ್ಮೆಂಟ್ ಇರಬಹುದು, ಅಥವಾ ಓಪನ್ ಪ್ಲಾಟ್ ಅಥವಾ ವೇಕೆಂಟ್ ಲ್ಯಾಂಡ್ ಅಂತ ಇರಬಹುದು. ಓಕೆ, ಉದಾಹರಣೆಗೆ ಮನೆ ಅಂತ ತಗೋತೀನಿ ನಾನು, ರೈಟ್? ಸೊ ಈಗ ಇದು ಒಂದು ಆಸ್ತಿ ಬರ್ತಾ ಇದೆ ಬಿಬಿಎಂಪಿ ಅಂಡರ್, ರೈಟ್? ಸೊ ಈಗ ಇವ್ರದ್ದೇನ್ ಆಸ್ತಿ ಇದೆಯಲ್ಲ, ಇವರು ಪ್ರಾಪರ್ಟಿ ಟ್ಯಾಕ್ಸ್ ಕೂಡ ಇವರು ಪೇ ಮಾಡ್ತಾ ಇದ್ದಾರೆ, ರೈಟ್? ಸೊ ಇವ್ರ ಹತ್ರ ರಿಸಿಪ್ಟ್ ಕೂಡ ಇದೆ, ರೈಟ್? ಇನ್ನೊಂದು ಮ್ಯಾನ್ಯುವಲ್ ಖಾತಾ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ. ಸೊ ಇದೇನ್ ಪೇಪರ್ ಖಾತಾ, ಹಳೆ ಖಾತಾ ಅಥವಾ ಮ್ಯಾನ್ಯುವಲ್ ಖಾತಾ ಅಂತ ಅಂತೀವಲ್ಲ, ಸೊ ಇದು ಕೂಡ ಅವ್ರ ಹತ್ರ ಅವೈಲೇಬಲ್ ಇದೆ. ಸೊ ಇದು ಮೊದಲನೇ ಕೇಸು. ಓಕೆ, ಸೊ ಈ ತರ ಇದ್ರೆ ಏನ್ ಮಾಡ್ಬೋದು ಅಂತಂದ್ರೆ, ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ ಬಹಳಷ್ಟು ಬಿಬಿಎಂಪಿ ವಿಡಿಯೋಸ್ ನಲ್ಲಿ. ಈ ವೆಬ್ಸೈಟ್ ಇದೆ, ಇದರಲ್ಲಿ ಲಾಗಿನ್ ಮಾಡಬೇಕು ಅಂಡ್ ಇಲ್ಲಿ ಡ್ರಾಫ್ಟ್ ಈ ಖಾತಾನ ಡೌನ್ಲೋಡ್ ಮಾಡಬೇಕು ಅಂಡ್ ಫೈನಲ್ ಈ ಖಾತಾಗೆ ಅಪ್ಲೈ ಮಾಡಬೇಕು ಅಂತ, ರೈಟ್? ಸೊ ಇದು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಇದು ಮೊದಲನೇ ಕೇಸ್ ಅಂತ ಅನ್ಕೋಬೇಕು, ರೈಟ್? ಈಗ ಬಿಬಿಎಂಪಿ ಪ್ಲೇ ಲಿಸ್ಟ್ ಕೂಡ ಮಾಡಿದ್ದೆ ನಾನು, ಲಿಂಕ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಈಗ ಎರಡನೇ ಕೇಸು ಸಿದ್ಧಾರ್ಥ್ ಅಂತ ಇರ್ತಾರೆ. ಓಕೆ, ಸೊ ಈ ವ್ಯಕ್ತಿದು ಕೂಡ ಒಂದು ಆಸ್ತಿ ಇರುತ್ತೆ ಬಿಬಿಎಂಪಿ ನಲ್ಲಿ. ಇವರು ಕೂಡ ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ. ಇವ್ರ ಹತ್ರ ಕೂಡ ಮ್ಯಾನ್ಯುವಲ್ ಖಾತಾ ಅವೈಲೇಬಲ್ ಇದೆ, ರೈಟ್? ಸೊ ಇವ್ರು ಏನ್ ಮಾಡ್ಬೇಕು, ಅಗೇನ್ ಸೇಮ್ ವೆಬ್ಸೈಟ್ ಗೆ ಹೋಗ್ಬೇಕು. ಇಲ್ಲಿ ಡ್ರಾಫ್ಟ್ ಈ ಖಾತಾ ಡೌನ್ಲೋಡ್ ಮಾಡ್ಬಿಟ್ಟು ಫೈನಲ್ ಈ ಖಾತಾಗೆ ಅಪ್ಲೈ ಮಾಡ್ಬೇಕು, ರೈಟ್? ಸೊ ಇಲ್ಲಿ ಡಿಫ್ರೆನ್ಸ್ ಏನು ಅಂತಂದ್ರೆ, ಇವರು ಈ ವೆಬ್ಸೈಟ್ ನಲ್ಲಿ ಹೋಗಿದಾಗ ಡ್ರಾಫ್ಟ್ ಈ ಖಾತಾ ಏನ್ ಡೌನ್ಲೋಡ್ ಆಗ್ಬೇಕಲ್ಲ, ಅದು ಡ್ರಾಫ್ಟ್ ಈ ಖಾತಾ ಅಲ್ಲಿ ಜನರೇಟೇ ಆಗಿಲ್ಲ, ಅಲ್ಲಿ ತೋರಿಸ್ತಾನೆ ಇಲ್ಲ. ಸೊ ಡೌನ್ಲೋಡ್ ಮಾಡ್ಲಿಕ್ಕೆ ಬರ್ತಾನೆ ಇಲ್ಲ. ಸೊ ಬೇಸಿಕಲಿ ಫೈನಲ್ ಈ ಖಾತಾಗೆ ಅಪ್ಲೈ ಮಾಡ್ಲಿಕ್ಕೂ ಬರಂಗಿಲ್ಲ. ಸೊ ಡ್ರಾಫ್ಟ್ ಈ ಖಾತಾ ಜನರೇಟ್ ಆಗಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು, ಅಥವಾ ಏನ್ ಅಪ್ಡೇಟ್ ಬಂದಿದೆ? ಸೊ ಇದು ಒಂದು ಪ್ರಶ್ನೆ ಇದೆ, ರೈಟ್? ಸೊ ಈಗ ಅದ್ರ ರಿಲೇಟೆಡ್ ಒಂದು ಬಿಬಿಎಂಪಿ ಒಂದು ಹೊಸದಾಗಿ ಅಪ್ಡೇಟ್ ಅನ್ನ ಕೊಟ್ಟಿದೆ. ಓಕೆ, ಸೊ ಏನ್ ಅಪ್ಡೇಟ್ ಇದೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಅಗೇನ್ ಯಾವ್ದು ಕೇಸ್ ನಲ್ಲಿ ಇದು ಅಪ್ಲೈ ಆಗುತ್ತೆ? ಬಿಬಿಎಂಪಿ ನಲ್ಲಿ ಒಂದು ಆಸ್ತಿ ಬರ್ತಾ ಇದೆ, ಪ್ರಾಪರ್ಟಿ ಟ್ಯಾಕ್ಸ್ ಕೂಡ ಅವರು ಪೇ ಮಾಡ್ತಾ ಇದ್ದಾರೆ, ಮ್ಯಾನ್ಯುವಲ್ ಖಾತಾ ಅವ್ರ ಹತ್ರ ಆಲ್ರೆಡಿ ಇದೆ, ಬಟ್ ಡ್ರಾಫ್ಟ್ ಈ ಖಾತಾ ಜನರೇಟ್ ಆಗಿಲ್ಲ ಇನ್ನು. ಓಕೆ, ಸೊ ಇದು ಕೇಸ್ ಇದೆ, ರೈಟ್? ಸೊ ಗೂಗಲ್ ನಲ್ಲಿ ಬಿಬಿಎಂಪಿ ಈ ಆಸ್ತಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಈ ತರ ಒಂದು ವೆಬ್ಸೈಟ್ ಬರುತ್ತೆ. ಅಗೇನ್ ಇದು ವೆಬ್ಸೈಟ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡೀನಿ. ಸೊ ಮೊಬೈಲ್ ನಂಬರು ಮತ್ತೆ OTP ಅನ್ನ ಎಂಟರ್ ಮಾಡಿ, ಕ್ಯಾಪ್ಚರ್ ಕೋಡ್ ಅನ್ನ ಎಂಟರ್ ಮಾಡಿ ಲಾಗಿನ್ ಮಾಡ್ಕೊಳ್ಳಿ. ಓಕೆ, ಲಾಗಿನ್ ಮಾಡಿದ ತಕ್ಷಣ ಈ ತರ ಒಂದು ಫಸ್ಟ್ ಪೇಜ್ ಅನ್ನ ಓಪನ್ ಆಗುತ್ತೆ. ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಕ್ಲಿಕ್ ಹಿಯರ್ ಅಂತ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೇಜ್ ಓಪನ್ ಆಗುತ್ತೆ. ನಿಮ್ದು ಯಾವ್ದು ವಾರ್ಡ್ ನಂಬರ್ ಇದೆಯಲ್ಲ, ಅದು ನೀವು ಸರ್ಚ್ ಮಾಡಬೇಕು. ನಿಮಗೆ ವಾರ್ಡ್ ನಂಬರ್ ಮತ್ತೆ ವಾರ್ಡ್ ಹೆಸರು ಗೊತ್ತಿಲ್ಲ ಅಂತಂದ್ರೆ, ನೀವೇನ್ ಟ್ಯಾಕ್ಸ್ ಪೇ ಮಾಡಿದ್ದು ರಿಸಿಪ್ಟ್ ಇರುತ್ತಲ್ಲ, ಆ ರಿಸಿಪ್ಟ್ ಮೇಲೆ ಇಲ್ಲಿ ಬರ್ದಿದಿರುತ್ತೆ ನೋಡಿ, ಇಲ್ಲಿ ಮೇಲ್ಗಡೆ, ರೈಟ್? ಈ ತರ ವಾರ್ಡ್ ನಂಬರ್ ಅಂಡ್ ನೇಮ್ ಅಂತ. ಓಕೆ, ಸೊ ಇದರಿಂದ ನೀವು ತಿಳ್ಕೊಬಹುದು. ಸೊ ನಿಮ್ದು ಯಾವ್ದು ವಾರ್ಡ್ ನಂಬರ್ ಇದೆ, ವಾರ್ಡ್ ಹೆಸರು ಇದೆಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಉದಾಹರಣೆಗೆ ಇಲ್ಲಿ 3rd ವಾರ್ಡ್ ಅಟ್ಟೂರ್ ಅಂತ ಇದೆ. ಓಕೆ, ಸೊ ಇದ್ರ ಮೇಲೆ ಜಸ್ಟ್ ರ್ಯಾಂಡಮ್ ಆಗಿ ಉದಾಹರಣೆಗೆ ಕ್ಲಿಕ್ ಮಾಡ್ತೀನಿ. ಓಕೆ, ನಿಮ್ದು ಯಾವ್ದಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಪ್ರಾಪರ್ಟಿ ಲಿಸ್ಟ್ ಓಪನ್ ಆಗುತ್ತೆ. ಆ ವಾರ್ಡ್ ನಲ್ಲಿ ಎಷ್ಟು ಪ್ರಾಪರ್ಟಿ ಇದೆಯಲ್ಲ ಎಲ್ಲ ಕೂಡ ಇಲ್ಲಿ ಓಪನ್ ಆಗುತ್ತೆ. ಬಟ್ ಇಲ್ಲಿ 1 by 1 ಸರ್ಚ್ ಮಾಡ್ಲಿಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ, ರೈಟ್? ಸೊ ಅದಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ, ಸರ್ಚ್ ಟೈಪ್ ಅಂತ. ಓಕೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ತರ ಒಂದು ಆಪ್ಷನ್ ಬರುತ್ತೆ ನಿಮ್ಗೆ. ಪ್ರಾಪರ್ಟಿ EPID ಲಿಂದ ನೀವು ಸರ್ಚ್ ಮಾಡಬಹುದು, ಓನರ್ ನೇಮ್, ಅಸೆಸ್ಮೆಂಟ್ ನಂಬರ್, ಪ್ರಾಪರ್ಟಿ ಅಡ್ರೆಸ್, ಬುಕ್ ನಂಬರ್. ಸೊ ಈಸಿ ಯಾವ್ದು ಇರುತ್ತೆ ಅಂತಂದ್ರೆ ಅಸೆಸ್ಮೆಂಟ್ ನಂಬರ್. ಓಕೆ, ಈಗ ಇದು ಅಸೆಸ್ಮೆಂಟ್ ನಂಬರ್ ಎಲ್ಲಿರುತ್ತೆ? ಅಗೇನ್ ಎಲ್ಲಿರುತ್ತೆ ಅಂತಂದ್ರೆ, ನಿಮ್ದೇನ್ ಪ್ರಾಪರ್ಟಿ ಟ್ಯಾಕ್ಸ್ ರಿಸಿಪ್ಟ್ ಇರುತ್ತಲ್ಲ, ಅದ್ರ ಮೇಲ್ಗಡೆ ಇದು ಅಸೆಸ್ಮೆಂಟ್ ನಂಬರ್ ಇರುತ್ತೆ. ಇಲ್ಲಿ ಪಕ್ಕದಲ್ಲಿದೆ ನೋಡಿ, ರೈಟ್? ಇಲ್ಲಿ ಓಲ್ಡ್ PID ನಂಬರ್, ಖಾತಾ, ಸರ್ವೆ ನಂಬರ್, ಇದು ನಿಮ್ದು ಅಸೆಸ್ಮೆಂಟ್ ನಂಬರ್ ಇರುತ್ತೆ. ಸೊ ಈಗ ಅಸೆಸ್ಮೆಂಟ್ ನಂಬರ್ ನೀವು ಎಲ್ಲಿ ಎಂಟರ್ ಮಾಡಬೇಕು? ಇಲ್ಲಿ ಅಸೆಸ್ಮೆಂಟ್ ನಂಬರ್ ಎಂಟರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ನಂಬರ್ ಏನಿದೆಯಲ್ಲ, ಅದು ಇಲ್ಲಿ ಸರ್ಚ್ ನಲ್ಲಿ ಇಲ್ಲಿ ನೀವು ಅದು ಟೈಪ್ ಮಾಡಿ. ಓಕೆ, ಯಾವ ತರ ಇದೆಯಲ್ಲ ಆ ತರ ನೀವು ಎಕ್ಸಾಕ್ಟ್ಲಿ ಸರ್ಚ್ ನಲ್ಲಿ ಟೈಪ್ ಮಾಡಿಬಿಟ್ಟು, ಇಲ್ಲಿ ಒಂದು ಸರ್ಚ್ ಅಂತ ಆಪ್ಷನ್ ಇದೆ ನೋಡಿ, ಇಲ್ಲಿ ಈ ತರ ಗ್ರೀನ್ ಕಲರ್ ನಲ್ಲಿ, ಇದರ ಮೇಲೆ ಕ್ಲಿಕ್ ಮಾಡಿ. ಈಗ ಕ್ಲಿಕ್ ಮಾಡಿದ ತಕ್ಷಣ ಈಗ ಅದು ಪ್ರಾಪರ್ಟಿ ಡ್ರಾಫ್ಟ್ ಈ ಖಾತಾ ಜನರೇಟ್ ಆಗಿದೆ ಅಂತಂದ್ರೆ ಈ ತರ ಬರುತ್ತೆ, ರೈಟ್? ನೀವು ನೋಡಬಹುದು ಇಲ್ಲಿ ಒಂದು ರಿಸಲ್ಟ್ ಶೋ ಆಗ್ತಾ ಇದೆ. ಸೊ ಇಲ್ಲಿ ಡ್ರಾಫ್ಟ್ ಈ ಖಾತಾ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಡ್ರಾಫ್ಟ್ ಈ ಖಾತಾ ಡೌನ್ಲೋಡ್ ಆಗುತ್ತೆ. ನೀವು ಅದನ್ನ ಚೆಕ್ ಮಾಡ್ಕೋಬಹುದು. ಅಂಡ್ ಪಕ್ಕದಲ್ಲಿ ಒಂದು ಆಪ್ಷನ್ ಇದೆ ನೋಡಿ,
ಸಬ್ಮಿಟ್ ಇನ್ಫಾರ್ಮೇಶನ್ ಫಾರ್ ಫೈನಲ್ ಇ ಖಾತಾ. ಸೊ ಫೈನಲ್ ಇ ಖಾತಾ ನನಗೆ ಬೇಕು ಅಂತಂದ್ರೆ ನೀವು ಅದು ಕೂಡ ಇಲ್ಲಿಂದ ನೀವು ಇನ್ಫಾರ್ಮೇಶನ್ ಸಬ್ಮಿಟ್ ಮಾಡ್ಬೋದು. ಇದು ಡ್ರಾಫ್ಟ್ ಇ ಖಾತಾ ಜನರೇಟ್ ಆಗಿದ್ರೆ ಮಾತ್ರ. ಈಗ ಸರ್ಚ್ ಮಾಡಿದಾಗ ಯಾವುದೇ ರೀತಿಯಾಗಿ ಡೇಟಾ ತೋರಿಸ್ತಾ ಇಲ್ಲ ಅಂತಂದ್ರೆ ಇಲ್ಲಿ ನೋ ಡೇಟಾ ಅವೈಲೇಬಲ್, ಅಂದ್ರೆ ಈ ಅಸೆಸ್ಮೆಂಟ್ ನಂಬರಿಗೆ, ಈ ಆಸ್ತಿಗೆ ಇದೇನ್ ಪ್ರಾಪರ್ಟಿ ಇದೆಯಲ್ಲ ಡ್ರಾಫ್ಟ್ ಇ ಖಾತಾ ಜನರೇಟ್ ಆಗಿಲ್ಲ. ಓಕೆ, ಸೊ ಅವಾಗ ಏನ್ ಮಾಡ್ಬೇಕು, ಇಲ್ಲಿ ಒಂದು ಆಪ್ಷನ್ ಆಡ್ ಆಗಿದೆ, ಈಗ ಅಪ್ಡೇಟ್ ಆಗಿದೆ. ಏನು ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಇನ್ಫಾರ್ಮೇಶನ್ ಇದೆ, ಇದು ಹೇಳ್ಬಿಡ್ತೀನಿ ನಿಮಗೆ ಫಸ್ಟ್. ಇಫ್ ಯು ಸ್ವಲ್ಪ ಝೂಮ್ ಮಾಡ್ತೀನಿ. ಇಫ್ ಯು ಡೋಂಟ್ ಫೈಂಡ್ ಯುವರ್ ಪ್ರಾಪರ್ಟಿ ಇನ್ ದ ವಾರ್ಡ್ ಲಿಸ್ಟ್, try after few days as about 1 lakh properties e-khata is being digitized. ಸೊ 1 ಲಕ್ಷ ಪ್ರಾಪರ್ಟೀಸ್ ಇನ್ನೂ ಡಿಜಿಟೈಸ್ ಮಾಡಬೇಕು. ಡ್ರಾಫ್ಟ್ ಇ ಖಾತಾ ಇನ್ನೂ ಜನರೇಟ್ ಆಗಿಲ್ಲ, 21 ಲಕ್ಷ ಆಲ್ರೆಡಿ ಮಾಡಿದೀವಿ ಅಂತ ಈ ತರ ಹೇಳಿದ್ದಾರೆ. ಸೊ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದ್ರದ್ದು ಅಡಿಷನಲ್ಲೇ ಮತ್ತೊಂದು ಅಪ್ಡೇಟ್ ಬಂದಿದೆ. ಸೊ ಇಲ್ಲಿ ನೀವು ನೋಡ್ಬೋದು ನೋ ಡೇಟಾ ಅವೈಲೇಬಲ್ ಅಂತ ಬಂದಿದೆಲ್ಲ. ಸೊ ಸರ್ಚ್ ಮಾಡಿದಾಗ ಇಲ್ಲಿ ಒಂದು ಆಪ್ಷನ್ ಆಡ್ ಆಗಿದೆ ನೋಡಿ, ಡ್ರಾಫ್ಟ್ ಇ ಖಾತಾ ಜನರೇಟ್ ಆಗಿಲ್ಲ. ಓಕೆ, ಸೊ ಈಗ ಒಂದು ಅಪ್ಡೇಟ್ ಏನು ಅಂತಂದ್ರೆ ಡು ನಾಟ್ ಫೈಂಡ್ ಮೈ ಪ್ರಾಪರ್ಟಿ ಡ್ರಾಫ್ಟ್ ಇ ಖಾತಾ, ಈ ತರ ಒಂದು ಆಪ್ಷನ್ ಇಲ್ಲಿ ಆಡ್ ಆಗಿದೆ. ಪ್ರೀವಿಯಸ್ ಸರ್ಚ್ ರೀಸೆಟ್ ಪಕ್ಕದಲ್ಲಿ ಡು ನಾಟ್ ಫೈಂಡ್ ಮೈ ಪ್ರಾಪರ್ಟಿ ಡ್ರಾಫ್ಟ್ ಇ ಖಾತಾ ಅಂತ. ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡಬಹುದು. ಸೊ ಈ ತರ ಒಂದು ಪೇಜ್ ಬರ್ತಾ ಇದೆ. ಓಕೆ, ಸರ್ಚ್ ಪ್ರಾಪರ್ಟಿ ರಿಕ್ವೆಸ್ಟ್ ಅಂತ. ಈ ಪೇಜಿಗೆ ಡೈರೆಕ್ಟ್ಲಿ ಬರ್ಲಿಕ್ಕೂ ಕೂಡ ಒಂದು ಆಪ್ಷನ್ ಇದೆ. ಓಕೆ, ಯಾವ್ದು ಆಪ್ಷನ್? ಈ ತರ ಏನ್ ವೆಬ್ಸೈಟ್ ಇದೆಲ್ಲ ಲಾಗಿನ್ ಮಾಡಿದ ಮೇಲೆ ಈ ಪೇಜ್ ನಿಮ್ಗೆ ಬರುತ್ತೆ. ರೈಟ್, ಇಲ್ಲಿ ಒಂದು ಪಕ್ಕದಲ್ಲಿ ಒಂದು ಆಪ್ಷನ್ ಆಡ್ ಆಗಿದೆ ನೋಡಿ. ಓಕೆ, ನಿಮ್ಗೆ ಕಾಣಿಸ್ತಾ ಇಲ್ಲ ಅಂತಂದ್ರೆ ಝೂಮ್ ಮಾಡ್ತೀನಿ ನೋಡಿ. ಈ ತರ ಡು ನಾಟ್ ಫೈಂಡ್ ಮೈ ಪ್ರಾಪರ್ಟಿ ಡ್ರಾಫ್ಟ್ ಇ ಖಾತಾ. ಸೊ ಡೈರೆಕ್ಟ್ಲಿ ಇಲ್ಲಿ ಕೂಡ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ಬೋದು. ಸೊ ಕ್ಲಿಕ್ ಮಾಡಿದ್ರೆ ಅಗೇನ್ ಈ ಪೇಜಿಗೆ ಡೈರೆಕ್ಟ್ಲಿ ನೀವು ಬರ್ತೀರಾ. ಓಕೆ, ಸೊ ಈಗ ಇಲ್ಲಿ ಆಪ್ಷನ್ ಕೇಳ್ತಾ ಇದೆ ಸರ್ಚ್ ಪ್ರಾಪರ್ಟಿ ರಿಕ್ವೆಸ್ಟ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ. ಇಲ್ಲಿ ಆಧಾರ್ ಅವೈಲೇಬಲ್, ಸೊ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಅವೈಲೇಬಲ್ ಇದೆ ಅಥವಾ ಇಲ್ಲ ಅಂತ ಕೇಳ್ತಾ ಇದೆ. ಸೊ ಮೋಸ್ಟ್ಲಿ ಬಹಳಷ್ಟು ಜನರ ಹತ್ರ ಆಧಾರ್ ಕಾರ್ಡ್ ಇರುತ್ತೆ. ಓಕೆ, ಸೊ ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆಧಾರ್ ಕಾರ್ಡ್ ಇದೆ ಅಂತ ನಾನು ಈಗ ಕನ್ಸಿಡರ್ ಮಾಡ್ತೀನಿ. ಸೊ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ, ರೈಟ್. ಸೊ ಆಧಾರ್ ಕಾರ್ಡ್ ಇದೆ ಅಂತಂದ್ರೆ ಎಸ್ ಅಂತ ಆಲ್ರೆಡಿ ಸೆಲೆಕ್ಟ್ ಇರುತ್ತೆ. ವೆರಿಫೈ ಇ KYC ಅಂತ ಒಂದು ಆಪ್ಷನ್ ಇದೆ ನೋಡಿ. ಓಕೆ, ಎಸ್ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ವೆರಿಫೈ ಇ KYC ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಇ KYC ಸರ್ವಿಸ್ ಅನ್ನ ಓಪನ್ ಆಗುತ್ತೆ. ನಿಮ್ದು ಆಧಾರ್ ನಂಬರ್ ಎಂಟರ್ ಮಾಡಬೇಕು ಅಂಡ್ ಇಲ್ಲಿ ಒಂದು ಕನ್ಸೆಂಟ್ ಇರುತ್ತೆ, ಇದನ್ನ ಓದ್ಕೊಂಡು ಇಲ್ಲಿ ಟಿಕ್ ಮಾರ್ಕ್ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ ಮೇಲೆ ಕೆಳಗಡೆ ಇಲ್ಲಿ ಬಹಳಷ್ಟು ಆಪ್ಷನ್ ಇದೆ ನೋಡಿ. ಚೂಸ್ ಮೋಡ್ ಆಫ್ ಅಥೆಂಟಿಕೇಶನ್ ಅಂತ, OTP, ಫೇಸ್ ಕ್ಯಾಪ್ಚರ್, ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್, ಐರಿಸ್ ಕ್ಯಾಪ್ಚರ್ ಅಂತ. ಸೊ OTP ಈಸಿ ಇರುತ್ತೆ. ಸೊ OTP ಮೇಲೆ ಕ್ಲಿಕ್ ಮಾಡಿ, OTP ನಿಮ್ದು ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರಿಗೆ OTP ಬರುತ್ತೆ, ಅದನ್ನ ಎಂಟರ್ ಮಾಡಿಬಿಟ್ಟು KYC ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಬರುತ್ತೆ ನೋಡಿ, ಆಧಾರ್ ಅಥೆಂಟಿಕೇಶನ್ ಇ KYC ವೆರಿಫೈಡ್ ಡೀಟೇಲ್ಸ್. ಸೊ ನಿಮ್ದು ಆಧಾರ್ ಡೇಟಾಬೇಸ್ ಲಿಂದ ಅದು ಇನ್ಫಾರ್ಮೇಶನ್ ಫೆಚ್ ಆಗಿ ಇಲ್ಲಿ ಬರುತ್ತೆ. ಓಕೆ, ಸೊ ಈ ತರ ಒಂದು ಆಧಾರ್ ಅಥೆಂಟಿಕೇಶನ್ ಕೂಡ ಇಲ್ಲಿ ಮಾಡಬೇಕು ಅಂತ ಒಂದು ಆಪ್ಷನ್ ಇದೆ, ರೈಟ್. ಈಗ ಇದರ ಕೆಳಗಡೆ ಇಲ್ಲಿ ನೋಡಿ ಒಂದು ಆಪ್ಷನ್ ಇದೆ ನೋಡಿ, ಆಧಾರ್ KYC ಆಯ್ತು ಈಗ. ಓಕೆ, ಆಧಾರ್ KYC ಮಾಡಬೇಕು. ಸ್ಕ್ಯಾನ್ ಅಂಡ್ ಅಪ್ಲೋಡ್ ಯುವರ್ ಮ್ಯಾನ್ಯುವಲ್ BBMP ಖಾತಾ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾನು ಆಲ್ರೆಡಿ ಏನ್ ಹೇಳಿದೆ, BBMP ಖಾತಾ ಮ್ಯಾನ್ಯುವಲ್ ಖಾತಾ ಏನಿದೆಯಲ್ಲ ಅದು ಆಲ್ರೆಡಿ ಇದೆ. ಓಕೆ, ಸೊ ಈಗ ಇದು ಮ್ಯಾನ್ಯುವಲ್ ಖಾತಾ ಏನಿದೆಯಲ್ಲ ಇದು ಈಗ ಇಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಫೈಲ್ ಅಂತ ಕ್ಲಿಕ್ ಮಾಡಬೇಕು, ಅದು ಸ್ಕ್ಯಾನ್ ಮಾಡಿಬಿಟ್ಟು ನೀವು ಅಪ್ಲೋಡ್ ಮಾಡಿ. 5 MB ಗಿಂತ ಹೆಚ್ಚಿಗೆ ಇದು ಇರಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಫೈಲ್ ಸೈಜ್ ಶುಡ್ ನಾಟ್ ಎಕ್ಸಿಡ್ 5 MB ಅಂತ. ಓಕೆ, ಸೊ ಇದು ಮ್ಯಾನ್ಯುವಲ್ ಖಾತಾನ ಅಪ್ಲೋಡ್ ಮಾಡಿ. ಈಗ ಮ್ಯಾನ್ಯುವಲ್ ಖಾತಾ ನಿಮ್ಮ ಹತ್ರ ಇಲ್ಲ. ಓಕೆ, ಅವಾಗ ಏನ್ ಮಾಡ್ಬೇಕು, ಇಲ್ಲಿ ಒಂದು ಪ್ರಶ್ನೆ ಇರುತ್ತೆ. ಮ್ಯಾನ್ಯುವಲ್ ಖಾತಾ ನಿಮ್ಮ ಹತ್ರ ಇಲ್ಲ, ರೈಟ್. ಸೊ ಇದ್ರ ಸೊಲ್ಯೂಷನ್ ಏನು ಅಂತಂದ್ರೆ ಇಲ್ಲಿ ಒಂದು ನೋಟ್ ಆಡ್ ಮಾಡಿದ್ದಾರೆ ನೋಡಿ. ಸ್ವಲ್ಪ ಝೂಮ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ. ಇಫ್ ಯು ಡು ನಾಟ್ ಹ್ಯಾವ್ BBMP ಖಾತಾ ಅಂತಂದ್ರೆ ನಿಮ್ಮ ಹತ್ರ ಮ್ಯಾನ್ಯುವಲ್ ಖಾತಾ ಇಲ್ಲ. ಓಕೆ, ಸೊ ದೆನ್ ವೇಟ್ ಅಂಡ್ ಅಪ್ಲೈ ಆನ್ಲೈನ್ ಎಟ್ BBMP ನ್ಯೂ ಖಾತಾ ಸಿಸ್ಟಮ್ ವಿಚ್ ವಿಲ್ ಬಿ ರೋಲ್ಡ್ ಔಟ್ ಸೂನ್. ಸೊ ಇದರ ಅರ್ಥ ಏನು ಅಂತಂದ್ರೆ ಮ್ಯಾನ್ಯುವಲ್ ಖಾತಾ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಸ್ವಲ್ಪ ದಿನ ವೇಟ್ ಮಾಡಿ, ಒಂದು ಹೊಸ ಸಿಸ್ಟಮ್ ಅನ್ನ ರೆಡಿ ಆಗ್ತಾ ಇದೆ ಅಂತಂದ್ರೆ BBMP ನ್ಯೂ ಖಾತಾ ಸಿಸ್ಟಮ್. ಸೊ ಇದು BBMP ನ್ಯೂ ಖಾತಾ ಸಿಸ್ಟಮ್ ಏನು ಅಂತಂದ್ರೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೇನೆ. ಓಕೆ, ಸೊ ಇದು ಯಾವ ಆಸ್ತಿಗಳಿಗೆ ಮ್ಯಾನ್ಯುವಲ್ ಖಾತಾ ಟೋಟಲಿನೇ ಇಲ್ಲ ಅಂತಂದ್ರೆ
ಒಟ್ ಅದ್ರದ್ದು ಅಂತಂದ್ರೆ ಮ್ಯಾನ್ಯುವಲ್ ಖಾತಾ ಅಥವಾ ಪೇಪರ್ ಖಾತಾ ಇಲ್ಲ ಆ ಆಸ್ತಿಗೆ, ರೈಟ್. ಸೊ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಹೊಸ ವೆಬ್ಸೈಟ್, ಹೊಸ ಪೋರ್ಟಲ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಇದು ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವಿಡಿಯೋನಲ್ಲಿ. ಸೊ ಇದು ವಿಡಿಯೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಂತಂದ್ರೆ ನೋಡ್ಬೋದು. ಓಕೆ, ಸೊ ಈಗ ಇದು ಮ್ಯಾನ್ಯುವಲ್ ಖಾತಾ ಅಪ್ಲೋಡ್ ಮಾಡಬೇಕು, ರೈಟ್. ನೆಕ್ಸ್ಟ್ ಈಗ ಟ್ಯಾಕ್ಸ್ ಅಂತ ಕೇಳ್ತಾ ಇದ್ದಾರೆ, ಅಂದ್ರೆ ಎಂಟರ್ 10 ಡಿಜಿಟ್ ಸ್ಯಾಸ್ ಪ್ರಾಪರ್ಟಿ ಟ್ಯಾಕ್ಸ್ ಐ ಡಿ. ಸೊ ಇದು 10 ಡಿಜಿಟ್ದು ನಂಬರ್ ಇಲ್ಲಿ ಎಂಟರ್ ಮಾಡಬೇಕು. ಇದು ಎಲ್ಲಿ ಸಿಗುತ್ತೆ? ಸೊ ನೋಡಿ, ಅಗೇನ್ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿದೆ ರಿಸಿಪ್ಟ್ ಇರುತ್ತೆ ಅಲ್ಲ, ಇದರ ಮೇಲೆ ಇರುತ್ತೆ ನೋಡಿ. ಎಲ್ಲಿರುತ್ತೆ? ಇಲ್ಲಿ ಅಪ್ಲಿಕೇಶನ್ ನಂಬರ್ ಏನಿದೆ ಅಲ್ಲ, ಇದೇ 10 ಡಿಜಿಟ್ದು 10 ಡಿಜಿಟ್ದು ಇರುತ್ತೆ. ಸೊ ಇದು ನಂಬರು, ಇದು 10 ಡಿಜಿಟ್ ಏನಿದೆ ಅಲ್ಲ, ಇದು ಇಲ್ಲಿ ಎಂಟರ್ ಮಾಡಿ ಫೆಚ್ ಅಂತ ಇರುತ್ತೆ ನೋಡಿ. ಇಲ್ಲಿ ಫೆಚ್ ಮೇಲೆ ಕ್ಲಿಕ್ ಮಾಡಿ. ಫೆಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ BBMP ಟ್ಯಾಕ್ಸ್ ಸಿಸ್ಟಮ್ ಡೇಟಾ ಬೇಸ್ ಲಿಂದ ಅದು ಇನ್ಫಾರ್ಮೇಶನ್ ಫೆಚ್ ಆಗುತ್ತೆ. ಯಾವ ತರ? ಈ ತರ ನೋಡಿ, ಅಪ್ಲಿಕೇಶನ್ ನಂಬರ್ ಇರುತ್ತೆ, ಈ ಖಾತಾ ಸರ್ವೆ ನಂಬರು ಅಂದ್ರೆ ನಿಮ್ದು ಅಸೆಸ್ಮೆಂಟ್ ನಂಬರ್ ಅಂತ ಇರ್ಬೋದು, ಓನರ್ ಯಾರಿದ್ದಾರೆ, ಪ್ರಾಪರ್ಟಿ ಅಡ್ರೆಸ್ ಎಲ್ಲಿದೆ, ಪ್ರಾಪರ್ಟಿ ನೇಚರು, ಸೈಟ್ ಏರಿಯಾ ಎಷ್ಟಿದೆ, ಬಿಲ್ಟಪ್ ಏರಿಯಾ ಎಷ್ಟಿದೆ, ಝೋನ್ ಯಾವ್ದು ಬರುತ್ತೆ, ವಾರ್ಡ್ ನಂಬರ್ ಯಾವ್ದು ಬರುತ್ತೆ. ಸೊ ಇದು ಏನಾದ್ರೂ ತಪ್ಪಿದ್ರೆ ಇಲ್ಲಿ ಡಿಲೀಟ್ ಅಂತ ನೀವು ಆಪ್ಷನ್ ಕೂಡ ಇಲ್ಲಿ ಇದೆ. ಓಕೆ, ಸೊ ಇಲ್ಲಿ ಫೈನಲಿ ಸಬ್ಮಿಟ್ ಅಂತ ಇರುತ್ತೆ, ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಬೋದು. ಓಕೆ, ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೋಸ್ಟ್ಲಿ ಈ ತರ ಇರ್ಬೋದು. ಡ್ರಾಫ್ಟ್ ಈ ಖಾತಾ ನಿಮ್ಗೆ ಒಂದು ರಿಕ್ವೆಸ್ಟ್ ನೀವು ಸಬ್ಮಿಟ್ ಮಾಡ್ಬೋದು, ಅಥವಾ ಡ್ರಾಫ್ಟ್ ಈ ಖಾತಾ ನಿಮ್ಗೆ ಜನರೇಟ್ ಆಗ್ಬೋದು, ಈ ತರ ಇರ್ಬೋದು. ಯಾಕಂತಂದ್ರೆ ಫೈನಲ್ ಈ ಖಾತಾ ಬೇಕು ಅಂತಂದ್ರೆ ಸೇಲ್ ಡೀಡ್ ಕಂಪಲ್ಸರಿ ಇದೆ, EC ಕಂಪಲ್ಸರಿ ಇದೆ, ಅಥವಾ ಸೇಲ್ ಡೀಡ್ ನಂಬರ್ ಎಂಟರ್ ಮಾಡ್ಬೇಕಾಗತ್ತೆ, ಬೆಸ್ಕಾಮ್ ಅಕೌಂಟ್ ID ಇದೆಯಲ್ಲ ಅದು ಎಂಟರ್ ಮಾಡ್ಬೇಕಾಗತ್ತೆ. ಇಲ್ಲಿ ಅದು ಎಲ್ಲ ನಾವು ಎಲ್ಲೂ ಆಪ್ಷನ್ ಅನ್ನ ತೋರಿಸಿಲ್ಲ ನಾನು, ರೈಟ್. ಸೊ ಮೋಸ್ಟ್ಲಿ ಇದು ಡ್ರಾಫ್ಟ್ ಈ ಖಾತಾ ಏನಿದೆಯಲ್ಲ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಒಂದು ಆಪ್ಷನ್ ಇರಬಹುದು ಅಂತ ಅನ್ಕೋತೀನಿ ನಾನು. ಓಕೆ, ಸೊ ಅಗೇನ್ ಟ್ಯಾಕ್ಸ್ ID ನಿಮ್ಮ ಹತ್ರ ಇಲ್ಲ ಅಥವಾ ಕಳೆದು ಹೋಗಿದೆ ಅಂತಂದ್ರೆ ಇಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಡು ನಾಟ್ ಹ್ಯಾವ್ ಪ್ರಾಪರ್ಟಿ ID ಟ್ಯಾಕ್ಸ್ ID ಮೇಲೆ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಲೆಕ್ಟ್ ಝೋನ್ ಅಂತಂದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ರಿಸಿಪ್ಟ್ ನಿಮ್ಮ ಹತ್ರ ಇಲ್ಲ. ಸೊ ಇಲ್ಲಿ ಸೆಲೆಕ್ಟ್ ಝೋನ್ ನೇಮು, ಸೆಲೆಕ್ಟ್ ವಾರ್ಡ್ ನೇಮ್ ಕೂಡ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಈಗ ಆಧಾರ್ ನನ್ನ ಹತ್ರ ಇಲ್ಲ. ಓಕೆ, ಅವಾಗ ಏನ್ ಮಾಡ್ಬೇಕು? ಆಧಾರ್ KYC ಮಾಡಿಸಿದ್ರಲ್ಲ, ಆಧಾರ್ KYC ಆಪ್ಷನ್ ತೋರಿಸಿದೆ ನಿಮ್ಗೆ, ಬಟ್ ಆಧಾರ್ ಕಾರ್ಡೇ ಇಲ್ಲ, ರೈಟ್. ಬಹಳಷ್ಟು ಜನ ಹತ್ರ ಎಲ್ಲರ ಹತ್ರ ಇರುತ್ತೆ, ಬಟ್ ಜಸ್ಟ್ ಇನ್ ಕೇಸ್ ಇಲ್ಲ ಅಂತಂದ್ರೆ ಅದು ಕೂಡ ಒಂದು ಆಪ್ಷನ್ ಇಲ್ಲಿ ಅವೈಲೇಬಲ್ ಮಾಡಿದ್ದಾರೆ. ಸೊ ಇಲ್ಲಿ ಆಧಾರ್ ಅವೈಲೇಬಲ್ ಅಂದ್ರೆ ಎಸ್ ನೋ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇವಾಗ ನಾನು ನೋ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಅವಾಗ ಏನ್ ಬರುತ್ತೆ ನೋಡಿ. ಸೊ ನೋ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಈ ತರ ಕೇಳ್ತಾ ಇದ್ದಾರೆ, ಅಂದ್ರೆ ಎನಿ ಒನ್ ಓನರ್ ನೇಮ್ ಆಫ್ ದ ಪ್ರಾಪರ್ಟಿ. ಸೊ ಇದರ ಅರ್ಥ ಬಹಳಷ್ಟು ಓನರ್ಸ್ ಇದ್ರೆ ಯಾರ್ದಾದ್ರೂ ಒಂದು ಓನರ್ದು ಡೀಟೇಲ್ಸ್ ಕೊಡಿ. ಒಂದೇ ಓನರ್ ಇದ್ರೆ ಅದೇ ಡೀಟೇಲ್ಸ್ ಕೊಡ್ಬೇಕಾಗತ್ತೆ. ಸೊ ಓನರ್ ಹೆಸರು ಎಂಟರ್ ಮಾಡಿ, ಡೋರ್ ನಂಬರ್, ಪ್ಲಾಟ್ ನಂಬರ್ ಎಂಟರ್ ಮಾಡಿ, ಅಂಡ್ ಬಿಲ್ಡಿಂಗ್ ಏನಾದ್ರೂ ಹೆಸರಿದ್ರೆ ಅದು ಎಂಟರ್ ಮಾಡಬೇಕು, ಏರಿಯಾ ಯಾವುದು ಅಂತ ಇಲ್ಲಿ ಎಂಟರ್ ಮಾಡಬೇಕು, ಪಿನ್ ಕೋಡ್ ಯಾವುದು ಅಂತ ಎಂಟರ್ ಮಾಡಬೇಕು. ಅದ್ರ ಕೆಳಗಡೆ ಸೆಲೆಕ್ಟ್ ID ಕಾರ್ಡ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಸೊ ಯಾವ್ದಾದ್ರು ಒಂದು ID ಕಾರ್ಡ್ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ್ಯಾವ ಆಪ್ಷನ್ ಇದೆ? ಸೊ ಇಲ್ಲಿ ನೀವು ನೋಡ್ಬೋದು, ವೋಟರ್ ID ಕಾರ್ಡ್ ಇದೆ, ಪಾಸ್ಪೋರ್ಟ್ ಇದೆ, ಡ್ರೈವಿಂಗ್ ಲೈಸೆನ್ಸ್ ಕೂಡ ಇದೆ, ಅಂಡ್ ಪ್ಯಾನ್ ಕೂಡ ಇದೆ, ರೈಟ್. ಸೊ ನಿಮ್ಮ ಹತ್ರ ಯಾವ್ದಾದ್ರು ಒಂದಿದ್ರೆ ಸಾಕು. ಸೊ ಉದಾಹರಣೆಗೆ ಪ್ಯಾನ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಅದು ಪ್ಯಾನ್ ನಂಬರ್ ಏನಿರುತ್ತಲ್ಲ ಅದು ಇಲ್ಲಿ ಎಂಟರ್ ಮಾಡಿ, ಅಂಡ್ ಅದು ಯಾವ್ದು ಪ್ಯಾನ್ ಇದೆ ಅಂದ್ರೆ ಯಾವ್ದು ID ಇದೆಯಲ್ಲ ಅದು ಇಲ್ಲಿ ಅಪ್ಲೋಡ್ ಮಾಡಬೇಕು. 200 KB ಒಳಗಡೆ ಅದು ಫೈಲ್ ಸೈಜ್ ಇರಬೇಕು. ಸೊ ಇದು ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಅಗೇನ್ ಮೊಬೈಲ್ ನಂಬರ್ ಯಾರ್ದು ಓನರ್ ಇರ್ತಾರಲ್ಲ ಅವ್ರದ್ದು ಮೊಬೈಲ್ ನಂಬರ್ ಇಲ್ಲಿ ಎಂಟರ್ ಮಾಡಬೇಕು. ಮೊಬೈಲ್ ವೆರಿಫಿಕೇಶನ್ ಅಂತ ಇಲ್ಲಿ ಬರ್ದಿದೆ, ಅಂತಂದ್ರೆ ಮೋಸ್ಟ್ಲಿ ಮೊಬೈಲಿಗೆ ಒಂದು OTP ಬರುತ್ತೆ, ಅದು OTP ಎಂಟರ್ ಮಾಡಿದ್ರೆ ಅದು ವೆರಿಫೈ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಓಕೆ, ನಾನು ಆಕ್ಚುಲಿ ಎಂಟರ್ ಮಾಡಿ ನೋಡಿಲ್ಲ. ಅಂಡ್ ಇಮೇಲ್ ID ಆಪ್ಷನಲ್ ಇದೆ, ಯಾಕಂದ್ರೆ ರೆಡ್ ಮಾರ್ಕ್ ಇಲ್ಲ, ಸ್ಟಾರ್ ಮಾರ್ಕ್ ಇಲ್ಲ. ಮೊಬೈಲ್ ನಂಬರ್ ಕಂಪಲ್ಸರಿ ಇದೆ, ಮ್ಯಾಂಡೇಟರಿ ಇದೆ. ಇಮೇಲ್ ID ಆಪ್ಷನಲ್ ಇದೆ, ರೈಟ್. ಅಗೇನ್ ಇಲ್ಲಿ ಇಮೇಲ್ ID ನೀವು ಬೇಕಂತಂದ್ರೆ ಆಡ್ ಮಾಡ್ಬೋದು. ಅಗೇನ್ ಇಲ್ಲಿ ಸೇಮ್ BBMP ಇದೇನು ಮ್ಯಾನ್ಯುವಲ್ ಖಾತಾ ಇದೆಯಲ್ಲ ಅದು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಓಕೆ, ಅಂಡ್ ಸೇಮ್ ಪ್ರಾಪರ್ಟಿ ಟ್ಯಾಕ್ಸ್ ID ಇದೆಯಲ್ಲ 10 ಡಿಜಿಟ್ ಅದು ಎಂಟರ್ ಮಾಡಿ ಫೆಚ್ ಮಾಡಿ ನೀವು ಸಬ್ಮಿಟ್ ಮಾಡ್ಬೋದು. ಸೊ ಇದು ಸೇಮ್ ಇದೆ. ಈಗ ಇಲ್ಲಿ ಒಂದು ಉದಾಹರಣೆ ತಗೊಂಡು ನಿಮಗೆ ಒಂದು ಪಾಯಿಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಒಂದು ವ್ಯಕ್ತಿ ಇರ್ತಾರೆ ಸಿದ್ಧಾರ್ಥ್ ಅಂತ. ಓಕೆ, ಸೊ ಅವ್ರ ಹತ್ರ ಒಂದು ಪ್ರಾಪರ್ಟಿ ಆಸ್ತಿ ಇದೆ. ಸೊ ಅವ್ರ ಹತ್ರ ಮ್ಯಾನ್ಯುವಲ್ ಖಾತಾ ಇದೆ. ಸೊ ಅವ್ರೇನ್ ಮಾಡಿದ್ರು, ಡ್ರಾಫ್ಟ್ ಈ ಖಾತಾ ಜನರೇಟ್ ಇತ್ತು ಅವ್ರ ಹತ್ರ. ಸೊ ಡ್ರಾಫ್ಟ್ ಈ ಖಾತಾ ಅವರು ನೋಡ್ಬಿಟ್ಟು ಫೈನಲ್ ಈ ಖಾತಾಗೆ ಅಪ್ಲೈ ಮಾಡಿದ್ದಾರೆ, ಅಂಡ್ ಫೈನಲ್ ಈ ಖಾತಾ ಕೂಡ ಅವರಿಗೆ ಸಿಕ್ಕಿದೆ. ಓಕೆ, ಅರ್ಥ ಮಾಡ್ಕೊಳ್ಳಿ. ಸೊ ಸಿದ್ಧಾರ್ಥ್ ಅಂತ ವ್ಯಕ್ತಿ ಅವ್ರ ಹತ್ರ ಏನ್ ಆಸ್ತಿ ಇದೆ, ಅವ್ರ ಹತ್ರ ಮ್ಯಾನ್ಯುವಲ್ ಖಾತಾ ಇತ್ತು, ಡ್ರಾಫ್ಟ್ ಈ ಖಾತಾ ಅವ್ರದ್ದು ಜನರೇಟ್ ಆಗಿತ್ತು. ಸೊ ಅವರು ಫೈನಲ್ ಈ ಖಾತಾಗೆ ಅಪ್ಲೈ ಮಾಡಿದ್ದಾರೆ ಅಂಡ್ ಸಿಕ್ಕಿದೆ, ರೈಟ್. ಇವಾಗ ಆ ಆಸ್ತಿ ಏನ್ ಮಾಡಿದ್ದಾರೆ ಅವರು ಅಂತಂದ್ರೆ
ಸೇಲ್ ಮಾಡಿದ್ದಾರೆ ಅಂತಂದ್ರೆ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಹೋಗ್ಬಿಟ್ಟು ಅದು ಮಾರಾಟ ಮಾಡಿದ್ದಾರೆ. ಓಕೆ, ಯಾಕಂತಂದ್ರೆ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತಂದ್ರೆ ಫೈನಲ್ ಈ ಖಾತಾ ಕಂಪಲ್ಸರಿ ಬೇಕು, ರೈಟ್? ಸೊ ಅವ್ರ ಹತ್ರ ಆಲ್ರೆಡಿ ಫೈನಲ್ ಈ ಖಾತಾ ಇದೆ, ಸೊ ಅವರು ಸೇಲ್ ಮಾಡಿದ್ದಾರೆ. ಈಗ ಯಾರಿಗೆ ಸೇಲ್ ಮಾಡಿದ್ದಾರೆ ಅಂತಂದ್ರೆ ಉದಾಹರಣೆಗೆ ಓಂಕಾರ್ ಅಂತ ವ್ಯಕ್ತಿಗೆ ಅವರು ಸೇಲ್ ಮಾಡಿದ್ದಾರೆ. ಓಕೆ, ಸೊ ಈಗ ಸಿದ್ಧಾರ್ಥ್ ಏನಿರ್ತಾರಲ್ಲ ಅವರು ಹಳೆ ಓನರ್ ಇರ್ತಾರೆ ಅಂಡ್ ಓಂಕಾರು ಹೊಸ ಓನರ್ ಇರ್ತಾರೆ. ಓಕೆ, ಈಗ ಇದೇನು ಆಸ್ತಿ ಇದೆಯಲ್ಲ, ಓಕೆ, ಇದಕ್ಕೆ ಆಲ್ರೆಡಿ ಫೈನಲ್ ಈ ಖಾತಾ ಈಗ ಜನರೇಟ್ ಆಗಿದೆ. ಓಕೆ, ಬಟ್ ಓನರ್ ಯಾರಿದ್ದಾರೆ ಅಥವಾ ಯಾರ ಹೆಸರು ಮೇಲೆ ಇದೆ? ಇದು ಸಿದ್ಧಾರ್ಥ್ ಅಂತ. ಓಕೆ, ಈಗ ಇದು ಏನಾಗಬೇಕು? ಇದು ಹೆಸರು ಟ್ರಾನ್ಸ್ಫರ್ ಆಗಬೇಕು. ಯಾರ ಹೆಸರು ಮೇಲೆ? ಓಂಕಾರ್ ಅಂದ್ರೆ ನ್ಯೂ ಓನರ್ ಮೇಲೆ ಹೆಸರನ್ನ ಟ್ರಾನ್ಸ್ಫರ್ ಆಗಬೇಕು. ಇಲ್ಲಿ ಖಾತಾ ಒಂದೇ ಇರುತ್ತೆ, ಸೇಮೇ ಇರುತ್ತೆ, ಓನ್ಲಿ ಹೆಸರೇನಿದೆಲ್ಲ ಓನರ್ ನೇಮು ಅದು ಚೇಂಜ್ ಆಗಬೇಕು. ಈಗ ಅದು ಯಾವ ತರ ಚೇಂಜ್ ಆಗುತ್ತೆ? ಇಲ್ಲಿ ಒಂದು ಪ್ರಶ್ನೆ ಇರುತ್ತೆ, ರೈಟ್? ಅದು ಯಾವ ತರ ಚೇಂಜ್ ಆಗುತ್ತೆ ಅಂತಂದ್ರೆ ಏನಾದ್ರೂ ಆನ್ಲೈನ್ ಪ್ರೊಸೀಜರು, ಆನ್ಲೈನ್ ಪ್ರೊಸೆಸ್, ವೆಬ್ಸೈಟ್ ಏನಾದ್ರೂ ಇದೆ ಅಂತ ಕೇಳ್ಬೋದು. ಸೊ ಯಾವುದೇ ರೀತಿಯಾಗಿ ಆ ತರ ಆನ್ಲೈನ್ ಪ್ರೊಸೆಸ್ ಸದ್ಯಕ್ಕೆ ಇಲ್ಲ. ಓಕೆ, ಫ್ಯೂಚರ್ ನಲ್ಲಿ ಇರ್ಬೋದು. BBMP ಆಫೀಸಿಗೆ ಹೋಗ್ಬಿಟ್ಟು ಅದನ್ನ ನಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಅಂದ್ರೆ ಫೈನಲ್ ಈ ಖಾತಾ ಇದೆ, ಅದನ್ನ ಜಸ್ಟ್ ಓನರ್ ಹೆಸರು ಚೇಂಜ್ ಮಾಡಬೇಕು, ಯಾಕಂತಂದ್ರೆ ಹೊಸ ಓನರ್ ಈಗ ನಾವು ಆಗಿದ್ದೀವಿ ಅಂತ. ಓಕೆ, ಸೊ ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್, ಡೌಟ್, ಏನಾದ್ರೂ ಪ್ರಶ್ನೆ ಇದ್ರೆ ಬೆಂಗಳೂರು ಒನ್ ಸೆಂಟರ್ಗೂ ಕೂಡ ನೀವು ಹೋಗ್ಬಿಟ್ಟು ಮಾಹಿತಿ ತಗೋಬಹುದು. ಅಥವಾ BBMPದು ಬಹಳಷ್ಟು ಹೆಲ್ಪ್ ಲೈನ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ, ಅಲ್ಲಿ ಕೂಡ ನೀವು ಕರೆ ಮಾಡಿ ನೀವು ಮಾಹಿತಿ ಅಥವಾ ಇನ್ಫಾರ್ಮೇಶನ್, ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ಅಥವಾ ARO ಆಫೀಸ್, BBMP ಆಫೀಸ್ಗೆ ಹೋಗ್ಬಿಟ್ಟು ನೀವು ಕ್ಲಾರಿಫೈ ಮಾಡ್ಕೋಬೇಕು. ಯಾಕಂತಂದ್ರೆ ತುಂಬಾ ಡಿಫ್ರೆಂಟ್ ಕೇಸ್ ಇದೆ, ಅಥವಾ ಕೇಸ್ ಟು ಕೇಸ್ ತುಂಬಾ ಆಸ್ತಿ ಡಿಫ್ರೆಂಟ್ ಆಗುತ್ತೆ. ಸೊ ಆ ತರ ಏನಾದ್ರೂ ಕನ್ಫ್ಯೂಷನ್ ಇದ್ರೆ ನೀವು ARO ಆಫೀಸಿಗೆ ಹೋಗ್ಬಿಟ್ಟು ನೀವು ಮಾಹಿತಿ ಅಥವಾ ಕ್ಲಾರಿಫಿಕೇಶನ್ ಮಾಡ್ಕೋಬಹುದು. ಓಕೆ, ಸೊ ವಿಡಿಯೋ ಯಾವ ತರ ಅನ್ಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.